ಈಗ ದಿನ ಬೆಳಗಾದ್ರೆ ರಾಜ್ಯದ ಜನ ಕೇಳ್ತಾ ಇರೋದು ಪ್ರಶ್ನೆ ಒಂದೇ, ಅಯ್ಯೋ ಯಾವಾಗಪ್ಪ ಈ ಚಳಿ ಕಡಿಮೆ ಆಗುತ್ತೆ, ವಿಪರೀತ ಚಳಿ ಇದೆ, ಮನೆ ಬಿಟ್ಟು ಆಚೆ ಬರಕ್ ಆಗ್ತಾ ಇಲ್ಲ ಅಂತ. ಪ್ರತಿ ವರ್ಷ ಕೂಡ ಈ ವರ್ಷಾಂತ್ಯ ಬಂದಾಗೆಲ್ಲ ಸ್ವಲ್ಪ ಕೂಲ್ ವೆದರ್ ಅಲ್ಲೇ ನಾವೆಲ್ಲ ಇರ್ತೀವಿ. ಆದ್ರೆ ಈ ಬಾರಿ ನಿರೀಕ್ಷೆಗೂ ಮೀರಿ ಮಳೆ ಆಗಿರೋದ್ರಿಂದ ಅತಿ ಹೆಚ್ಚಿನ ಚಳಿ ಅನುಭವ ರಾಜ್ಯದ ಜನತೆಗೆ ಆಗ್ತಾ ಇದೆ. ಈಗ ಬಹುತೇಕರು ಪ್ರಶ್ನೆ ಮಾಡ್ತಿದ್ರಲ್ಲ, ಯಾವಾಗಪ್ಪ ಈ ಸ್ವಲ್ಪ ಥಂಡಿ ಕಡಿಮೆ ಆಗುತ್ತೆ, ಯಾವ ದಿನಕ್ಕೆ ಕಡಿಮೆ ಆಗಬಹುದು ಅಂತ. ಅದಕ್ಕೆ ಉತ್ತರ ಇಲ್ಲಿದೆ, ಈ ರಿಪೋರ್ಟ್ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ತಂಪು ತಂಪು ಕೂಲ್ ವಿಪರೀತ ಚಳಿಗೆ ಥರ ನಡುಗಿದ ಜನತೆ. ಸಿಲಿಕಾನ್ ಸಿಟಿಯ ಜನರನ್ನ ಈ ಬಾರಿಯ ಅಸಹಜ ಚಳಿ ಬೆಚ್ಚಿ ಬೀಳಿಸಿದೆ. ಕಳೆದ ಒಂದು ವಾರದಿಂದ ತೀವ್ರ ಚಳಿಯಿಂದ ಜನತೆ ಕಂಗೆಟ್ಟಿದ್ದಾರೆ. ರಾತ್ರಿ ಹಗಲೆನ್ನದೆ ಒಂದೇ ರೀತಿಯ ಹವಾಮಾನಕ್ಕೆ ಜನತೆ ಮನೆಯೊಳಗೆ ಬೆಚ್ಚಗೆ ಕೂತಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಚಳಿಯ ಪ್ರಮಾಣ ಹೆಚ್ಚಾಗಿದೆ. ಬೆಳ್ಳಂಬೆಳಗ್ಗೆ ಫಿಟ್ ಆಗಬೇಕು, ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ ವಾಕಿಂಗ್ ಬರ್ತಿದ್ದವರು ಇದೀಗ ಮನೆಯಲ್ಲೇ ಕಾಲ ಕಳೆಯುವಂತಾಗಿದೆ. ಈ ಸರಿ ಸ್ವಲ್ಪ ಜಾಸ್ತಿ ಚಳಿ ಇದೆ ಕಂಪೇರ್ ಟು ಲಾಸ್ಟ್ 2-3 ಇಯರ್ಸ್. ಮತ್ತು ನಮ್ಮದು ಡೈಲಿ ಪ್ರಾಕ್ಟೀಸ್ ಇದೆಲ್ಲ, ಅದಕ್ಕೆ ಬರಬೇಕೇ ಆಗುತ್ತೆ. ಎಷ್ಟೇ ಚಳಿ ಇರಲ್ಲ, ತುಂಬ ಚಳಿ ಇದೆ ಲಾಸ್ಟ್ ಇಯರ್ಕಿಂತ ಈ ವರ್ಷ. ನಾನು ಲಾಸ್ಟ್ 4-5 ಇಯರಲ್ಲಿ ಇದೇ ಜಾಸ್ತಿ ಕಾಣಿಸ್ತದೆ, ಈ ವರ್ಷನೇ ಜಾಸ್ತಿ ಇದೆ. ಲಾಸ್ಟ್ ಇಯರ್ಗೆ ಇಷ್ಟೊಂದು ಇದ್ದಿಲ್ಲ ಚಳಿ, ಈ ಸರಿ ತುಂಬ ಚಳಿ ಇದೆ. ಬೆಂಗಳೂರು ಜನತೆಗೆ ಕಳೆದ ಕೆಲವು ದಿನಗಳಿಂದ ತಾವು ಕೊಡಗು ಊಟಿಯಲ್ಲಿರುವಂತೆ ಭಾಸವಾಗುತ್ತಿದೆ. ಸೂರ್ಯನಂತೂ ನಾಪತ್ತೆಯಾಗಿದ್ದಾನೆ. ದಿನಪೂರ್ತಿ ತಂಪಾದ ವಾತಾವರಣ ಇದ್ದು ಚಳಿಗೆ ಜನರು ಥರಥರನೆ ನಡುಗುತ್ತಿದ್ದಾರೆ. ಬೆಳಗ್ಗೆ ಬೇಗನೆ ಎದ್ದು ಕಚೇರಿಗಳಿಗೆ ತೆರಳುವವರ ಪಾಡಂತೂ ಕೇಳೋದೇ ಬೇಡ. ನಗರದಲ್ಲಿ ತಾಪಮಾನ 14ರಿಂದ 16 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದ್ದು 2016ರಲ್ಲಿ ದಾಖಲಾಗಿದ್ದ 12 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ಇದೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ತಾಪಮಾನ ಎಷ್ಟೆಷ್ಟಿದೆ ಅಂತ ನೋಡೋದಾದ್ರೆ, ಯಾವ್ಯಾವ ನಗರಗಳಲ್ಲಿ ಎಷ್ಟಿದೆ ತಾಪಮಾನ? ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರೋ ಬದಲಾವಣೆಯಿಂದ ಕರ್ನಾಟಕದಲ್ಲಿ ಏರುಪೇರು ಆಗುತ್ತಿದೆ. ಅದರಲ್ಲೂ ಈ ವರ್ಷ ಗಡಿ ಜಿಲ್ಲೆ ಬೀದರ್ನಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಡಿಸೆಂಬರ್ 14ರಂದು 7 ಡಿಗ್ರಿ ಸೆಲ್ಸಿಯಸ್ ಆಗಿ ದಾಖಲೆ ನಿರ್ಮಾಣ ಮಾಡಿದೆ. ಡಿಸೆಂಬರ್ 16ರಂದು ಬೀದರ್ನಲ್ಲಿ 9.8 ಡಿಗ್ರಿ, ಹಾಸನದಲ್ಲಿ 9.5 ಡಿಗ್ರಿ, ಕಲಬುರಗಿಯಲ್ಲಿ 14 ಡಿಗ್ರಿ, ದಾವಣಗೆರೆಯಲ್ಲಿ 12.4, ಆಗುಂಬೆಯಲ್ಲಿ 12 ಡಿಗ್ರಿ, ಧಾರವಾಡದಲ್ಲಿ 9.5 ಡಿಗ್ರಿ, ವಿಜಯಪುರದಲ್ಲಿ 10.5, ಗದಗ್ನಲ್ಲಿ 11.2 ಡಿಗ್ರಿ, ಚಿಂತಾಮಣಿಯಲ್ಲಿ 13 ಡಿಗ್ರಿ, ಹಾವೇರಿಯಲ್ಲಿ 12.6, ಕೊಪ್ಪಳದಲ್ಲಿ 15.3 ಡಿಗ್ರಿ, ಮಂಡ್ಯದಲ್ಲಿ 12.3 ಡಿಗ್ರಿ, ಶಿವಮೊಗ್ಗ 13.4 ಡಿಗ್ರಿ, ಬೆಂಗಳೂರು ಗ್ರಾಮಾಂತರ 15.4 ಡಿಗ್ರಿ, ಬೆಂಗಳೂರು ನಗರದಲ್ಲಿ 16.4 ದಾಖಲಾಗಿದೆ. ಕಳೆದ 5-6 ದಿನಗಳಿಂದ ಭಾರಿ ಚಳಿಗೆ ಸಿಲಿಕಾನ್ ಸಿಟಿ ಜನ ನಡುಗುತ್ತಿದ್ದಾರೆ. ಚಳಿ ಸ್ವಲ್ಪ ಜಾಸ್ತಿ ಇದೆ ಬೆಂಗಳೂರಲ್ಲಿ. ವೆದರ್ ರಿಪೋರ್ಟ್ ಪ್ರಕಾರ 12 ಕಮ್ಮಿನೂ ಆಗ್ಬೋದು ಅಂತ ಇದೆ. ಈಗಾಗಲೇ ಬಳ್ಳಾರಿ ಆ ಕಡೆ ಎಲ್ಲ 4 ಡಿಗ್ರಿಗೆ ಹೋಗಾಯಿತು. ಇದು ಎಲ್ಲರೂ ಹೇಳ್ತಾರೆ ಚಳಿ ಆ ಕಾರಣ ಈ ಕಾರಣ ಮಳೆ ಬಂತು, ಬಟ್ ಇದು ಗ್ಲೋಬಲ್ ವಾರ್ಮಿಂಗ್. ಇದು ವಾತಾವರಣದ ಜೊತೆ ನಾವು ಆಟ ಆಡ್ತಿರೋದಕ್ಕೆ ಇದು ಪರಿಕ್ರಮ ಇದೆ. ಇದನ್ನು ನಾವು ಸರಿಪಡಿಸ್ಕೊಳ್ದೇ ಇದ್ದರೆ ಇನ್ನೂ ಏನೇನು ನೋಡಬೇಕಾಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಚಳಿ ಹೆಚ್ಚಾಗಿದೆ. ಕೊರೆವ ಚಳಿ ಇದ್ದಿದ್ದರಿಂದ ನಮ್ ಜನ ಗಡಗಡ ನಡುಗಿದ್ದಂತೂ ಸತ್ಯ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.